ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ತದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯಜಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ 21ನೇ ಪದ್ಯ. ಇಲ್ಲಿ ಒಂದೊಂದು ಪದ್ಯದಲ್ಲಿನೂ ನೋಡಿದ್ದೀವಿ. ದೇವರು ಕೊಟ್ಟ ಈ ದೇಹ ನಮಗೆ ಎಟಕುವಂತ ವಿಷಯಗಳು, ನಮ್ಮನ್ನ ಸುತ್ತಿ ಇರುವಂಥದ್ದು ಯಾವುದು ಇಲ್ಲದೆ ಇದನ್ನು ನಮ್ಮ ಶರೀರ ಅಂತೂ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ ಈ ಜನ್ಮದಲ್ಲಿ. ಇದನ್ನೇ ಬಳಸಿ ದೇವರನ್ನ ಹೇಗೆ ಚಿಂತನೆ ಮಾಡಬಹುದು, ಅದನ್ನೇ ಉಪಾಸನೆ ಚಿಂತನೆ ಅಂತ ನಾವು ಹೇಳ್ತೀವಿ. ಉಪಾಸನೆ ಅಂದ್ರೆ ಕಂಟಿನ್ಯೂಸ್ ಆಗಿ ಆಗ್ಬೇಕು. ಕಂಟಿನ್ಯೂಸ್ ಆಗಿ ನಮ್ಮಿಂದ ಮಾಡ್ಲಿಕ್ಕೆ ನಾವು ಅಶಕ್ತರು. ಯಾವಾಗ ನೆನಪು ಬರುತ್ತೋ ಆವಾಗ ಈ ದೇಹವನ್ನೇ ಆ ಒಂದು ಪೂಜೆಗೆ ಈ ದೇಹವನ್ನೇ ನಾವು ಬಳಸಬಹುದು. ಮನಸ್ಸಿನಿಂದ ಈ ಚಿಂತನೆ ಅಂದ್ರೆ ಬಾಹ್ಯ ಕರ್ಮ ಮಾಡುವಾಗಲೂ ಒಳಗೆ ದೇವರಿದ್ದಾನೆ ಅಂಬೋ ಈ ಚಿಂತನೆ, ಒಳಗೆ ದೇವರು ದೇವತೆಗಳಿದ್ದಾರೆ, ಇದು ಅವರ ಮನೆ, ನಮ್ಮ ಮನೆ ಅಂದ್ರೆ ನಾವು ಇರುವಂತ ವಾಸಸ್ಥಾನ ಮಾತಲ್ಲ. ಇಲ್ಲಿ ನಾನು ಅಂದ್ರೆ ಜೀವ ಇರುವಂಥದ್ದು ಈ ದೇಹ. ಈ ದೇಹವು ದೇವರು ಕೊಟ್ಟದ್ದು ಮಾತ್ರ ಅಲ್ಲ, ದೇವರು ತಾನೇ ಅಲ್ಲಿ ನಿಂತಿದ್ದಾನೆ, ಕೊಟ್ಟು ಬಿಟ್ಟಿಲ್ಲ. ನಮ್ಮನ್ನ ಕೊಟ್ಟು ಅದಲ್ಲೇ ಅವನು ವಾಸ ಮಾಡುತ್ತಾ ಇದ್ದಾನೆ ಅಂಬೋ ಆ ಚಿಂತನೆ. ಸೊ ಇದು ಈ ಪದ್ಯದಲ್ಲಿ ಇನ ಶಶಾಂಕಾದಿಗಳು ಲಕ್ಷ್ಮೀ ವನಿತೆಯರ ದ್ವಾರಪಾಲಕರು ಎನಿಸುತ್ತಿಪ್ಪರು ಅದು ನೋಡಿದ್ದೀವಿ. ನವದ್ವಾರ ಇದೆ ಈ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ಆ ಪಟ್ಟಣಕ್ಕೆ ನವದ್ವಾರಗಳಿರಬೇಕು, ಅದೆಲ್ಲ ನೋಡಿದ್ದೀವಿ. ದ್ವಾರಕ್ಕೆ ದ್ವಾರಪಾಲಕರು ಬೇಕು. ದೇವಸ್ಥಾನಕ್ಕೆ ಹೋದನು ದ್ವಾರಪಾಲಕರಿದ್ದಾರೆ. ಹೀಗೇನೆ ಈ ದೇಹ ಅಂಬೋ ಪಟ್ಟಣ ಹೊರಗೆ ಹಾಗೆ ದ್ವಾರಪಾಲಕರಿದ್ದಾರೆ. ದೇವರ ವೈಕುಂಠಾದಿ ಆ ಶತದೀಪ ಅನಂತ ಅಲ್ಲಿನೂ ಎಲ್ಲಿನೂ ದ್ವಾರಕ್ಕೆ ದ್ವಾರಪಾಲಕರು. ಅಲ್ಲಿ ದೇವರಿಗೆ ದ್ವಾರಪಾಲಕರು ಬೇಕಾಗಿಲ್ಲ, ನಮಗೆ ದ್ವಾರಪಾಲಕರು ಬೇಕು. ಅಲ್ಲಿ ದೇವರಿಗೆ ದ್ವಾರಪಾಲಕರು ಯಾಕೆ ಅಂದ್ರೆ ಅದು ಒಂದು ಅವ್ರಿಗೆ ಸೇವೆಗೆ ಒಂದು ಆಪರ್ಚುನಿಟಿ. ಅವರಿಗೆ ದೇವರಿಗೆ ಸೇವೆ ಮಾಡಬೇಕು ಎಂಬ ಇಚ್ಛೆ ಉತ್ಕಟವಾಗಿರತ್ತೆ. ದೇವರು ಅದನ್ನ ಒಪ್ಕೊಂಡು ಅದನ್ನ ಅವರೊಳಗೇನು ತಾನೇ ಇದ್ದು ಮಾಡ್ತಾನೆ. ಅದೇ ರೂಪಗಳು ದೇವರು ಆ ದ್ವಾರಪಾಲಕರಲ್ಲಿ ನಿಂತು ಈ ದೇಹದಲ್ಲಿ ಇದ್ದಾರೆ ಅಂತ ನೋಡಿದ್ದೀವಿ. ಒಂದೊಂದು ದ್ವಾರಕ್ಕೆ ಒಂದೊಂದು ದ್ವಾರಪಾಲಕರು ಅಂತ ನೋಡಿದ್ದೀವಿ. ಇವರನ್ನ ನಾವು ಸ್ಮರಣೆ ಮಾಡಬೇಕು. ದೇವರನ್ನ ಮಾಡೋದು, ದೇವರು ಇವರಲ್ಲಿ ಇದ್ದಾರೆ, ಇದ್ದು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಅಂತ ನಾವು ಸ್ಮರಣೆ ಮಾಡಿದರೆ ಅವರು ದೇವತೆಗಳು ನಮಗೆ ದೇವರ ದರ್ಶನವನ್ನ ಕೊಡ್ತಾರೆ. ಒಳಗೆ ಇದ್ದಾನೆ ದೇವರು. ಆ ಒಳಗೆ ಎಲ್ಲ ವಸ್ತು, ನಮ್ಮ ದೇಹ ಅಂತ ಮಾತ್ರ ಅಲ್ಲ, ಪ್ರತಿ ಒಂದು ವಸ್ತು ನಾವು ಏನೇ ನೋಡಿದ್ರು, ಒಂದು ವ್ಯಕ್ತಿ ಏನೇ ನೋಡಿದ್ರು ಅವರ ಒಳಗೆ ದೇವರು ಇದ್ದಾನೆ. ದೇವರಿಲ್ಲದ ಜಾಗನೇ ಇಲ್ಲ. ಅದೇ ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಿ. ದೇವರನ್ನ ತೋರಿಸಿಕೊಡುತ್ತಾರೆ. ಇವರನ್ನ ನಾವು ಇವುಗಳು ಗುರುಗಳು ಅಂತ ಹೇಳ್ತೀವಿ. ಆಂತರಿಕ ಫಸ್ಟ್ ಸಂಧಿಯಲ್ಲಿ ನೋಡಿದ್ರೆ ಆಂತರಿಕ ಗುರುಗಳು, ನಮ್ಮ ಒಳಗೆ ಇರುವಂತಹ ಗುರುಗಳು. ದೇವರು ಒಬ್ಬ, ಉಳಿದವರೆಲ್ಲರೂ ಗುರುಗಳೇ. ಈ ಆಂತರಿಕ ಗುರುಗಳು ಇದ್ದಾರಲ್ಲ, ಅವರಿಗೆ ಶರಣಾದರೆ ಅವರಲ್ಲಿ ಇರುವಂತ ದೇವರಿಗೆ ಅಧಿಷ್ಠಾನ. ಅವರಿಗೆ ಶರಣಾಗೋದು ಅಂದ್ರೆ ಬರೀ ದೇವತೆಗಳನ್ನ ಮಾತ್ರ ಪೂಜೆ ಮಾಡೋದಿಲ್ಲ. ದೇವತೆಗಳಲ್ಲಿ ದೇವರಿದ್ದು ಇದನ್ನ ಮಾಡುತ್ತಾರೆ ಅಂತ ಪೂಜೆ ಮಾಡಿದ್ರೆ ಅವರು ಏನು ಮಾಡ್ತಾರೆ,
ಅವರು ಅಂತರಂಗದ ಬಾಗಲನ್ನ ತೆಗೆದು ಆ ದೇವರ ದರ್ಶನವನ್ನ ನಮ್ಗೆ ಕೊಡ್ತಾರೆ. ನಾವು ಅದು ಮಾಡದೇ ಇದ್ರೆ ಬರೀ ಹೊರಗಿನ ದರ್ಶನ, ಬರೀ ಹೊರಗಿನ ದರ್ಶನ ಅಂದ್ರೆ ದೇವರನ್ನ ಬಿಟ್ಟು, ದೇವತೆಗಳನ್ನ ಬಿಟ್ಟು ಆ ವಸ್ತುಗಳು ಮಾತ್ರ. ಹೊರಗಿನ ದರ್ಶನ ಅಂದ್ರೆ ಬರೀ ವಾಟ್ ವಿ ಸಿ, ಒಂದು ಬುಕ್ಕು, ಟಿವಿ, ಬುಕ್, ಇದು ಅದು 108 ವಸ್ತುಗಳು, ವ್ಯಕ್ತಿಗಳು, ಇದನ್ನೇ ತೋರಿಸ್ತಾರೆ. ಅವರ ಒಳಗೆ ಇರುವಂತ ದೇವರು ನಮಗೆ ಕಾಣೋದೇ ಇಲ್ಲ. ಸೊ ಅದಕ್ಕೆ ಇವರನ್ನ ವಿಶೇಷವಾಗಿ ನಾವು ಸ್ಮರಣೆ ಮಾಡಬೇಕು. ನಮ್ಮ ಪೂಜಾ ಪದ್ಧತಿಗಳು ಇಲ್ಲದಲ್ಲಿನೂ ಸಂಧ್ಯಾವಂದನಾದಿಗಳು ಗಂಡಸು ಮಾಡುವಾಗಲೂ ನಮಸ್ಕಾರಗಳು, ದಿಗ್ದೇವತೆ ನಮಸ್ಕಾರಗಳು ಅಂತ ಮಾಡೋದು ಎಂಬುದು ಉಂಟೇ ಉಂಟು. ಸೊ ಈ ದಿಕ್ಪಾಲಕರ ಪೂಜೆ ಎಂಬುದು ಯಾವತ್ತೂ ಇದೆ, ಅದನ್ನ ನೆನಪು ಮಾಡಿ ಕೊಡ್ತಾರೆ. ಇದಾದ ಮೇಲೆ ದ್ವಾರಪಾಲಕರು ಅಂತ ಹೇಳಿದ ಮೇಲೆ ನೆಕ್ಸ್ಟ್ ಬರೋದು ಇದನ್ನ ನೋಡಬೇಕು. ಮನದ ವೃತ್ತಿಗಳೇ ಪದಾದಿಗಳು. ಪದಾದಿಗಳು ಅಂದ್ರೆ ಆ ಸೇನೆ, ಆ ಸೋಲ್ಜರ್ಸ್ ಅಂತ ಹೇಳ್ತೀವಲ್ಲ, ಕ್ಲಸ್ಟರ್ಸ್ ಆಫ್ ಸೋಲ್ಜರ್ಸ್, ಮನಸ್ಸಲ್ಲಿ ಇರುವಂತ ವೃತ್ತಿ ಅಂತ. ಮನದ ವೃತ್ತಿ ಅಂದ್ರೆ ಏನು? ಮನಸ್ಸಲ್ಲಿ ಆಗುವಂತ, ನಮ್ಮ ಮನಸ್ಸು ಕಾಣೋದಿಲ್ಲ, ಮನಸ್ಸಿನ ವ್ಯಾಪಾರಗಳು ಎಲ್ಲ ನಮಗೆ ಗೊತ್ತಾಗುತ್ತೆ. ಅದರ ಇಫೆಕ್ಟ್, ಸುಖ ದುಃಖ ಇತ್ಯಾದಿ, ಕಾಮ ಕ್ರೋಧ, ಇದೆಲ್ಲ ಗೊತ್ತಾಗತ್ತೆ. ಮನಸ್ಸಂತೂ ಕಾಣೋದಿಲ್ಲ ನಮ್ಗೆ, ಒಳಗೆ ಇರುವಂತ ಅಂತಃಕರಣ ಅಂತ ಹೇಳಿ. ಈ ಮನಸ್ಸಿನ ವೃತ್ತಿಗಳು ಅದು ಎಷ್ಟು ಏನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕೊಟ್ಟಿರ್ತಾರೆ. ಯಾಕೆಂದ್ರೆ ಯಾವ 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 ವಿವಕ್ಷೆ, ವಾಟ್ ಟೈಪ್ ಆಫ್ ಗ್ರೂಪಿಂಗ್, ಅದಕ್ಕೆ ಅನುಗುಣವಾಗಿ 5 ಅಂತ ಕೊಡ್ತಾರೆ, 10 ಅಂತ ಕೊಡ್ತಾರೆ, 1000 ಅಂತ ಕೊಡ್ತಾರೆ. ಹೀಗೆ ಇರುತ್ತೆ. ಮುಖ್ಯವಾಗಿ ಇಲ್ಲಿ ನಮಗೆ ಆ ಉಪನಿಷತ್ಗಳಲ್ಲಿ, ಮುಖ್ಯವಾಗಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದನ್ನ ಹೇಳ್ತಾರೆ. ಏನಿದೆ ಅಂದ್ರೆ 10, ಇದು ಷೋಡಶಿ ಇತ್ಯಾದಿ ಗ್ರಂಥಗಳಲ್ಲಿ ಬರುತ್ತೆ. 10 ಅಂತ ಮಾಡಿದ್ದಾರೆ. ಈ 10 ಅಂದ್ರೆ 10 ಇದೆಯಾ? ಇಲ್ಲ. 10 ಇದು ಬ್ರಾಡ್ ಕ್ಲಾಸಿಫಿಕೇಶನ್. ದೇವರ ಅವತಾರಗಳು 10 ಅಂದ್ರೆ 10 ಇಲ್ಲ, ಒಂದು ಕ್ಲಾಸಿಫಿಕೇಶನ್ ಫಾರ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್. ಇಲ್ಲಿ ಆಗಿ ಟೈಮ್ ಪೀರಿಯಡ್ ಅಂತಿಲ್ಲ, 10 ಅಂತ ಮಾಡಿ ಒಂದೊಂದಲ್ಲಿನೂ ಅಸಂಖ್ಯ. ಇವಾಗ ಒಂದು ಆರ್ಮಿ ಯೂನಿಟ್ ಅಂತ ತಕೊಂಡ್ರೆ ಎಷ್ಟು ಯೂನಿಟ್ಸ್ ಅಂತ ಇಷ್ಟಿಷ್ಟು ಜನ ಇರ್ತಾರೆ. ಅದರಲ್ಲಿ ಒಂದೊಂದರೇನು ಎಷ್ಟು ಇದ್ದಾರೆ? ಬಹಳ ಸೈನಿಕರು ಇರ್ತಾರೆ, ಮಿಲಿಯನ್ಸ್ ಇರ್ತಾರೆ ಅಲ್ವಾ? ಹಾಗೇನೆ ಇದು 10 ಅಂತ ಮಾಡಿಕೊಟ್ಟಿದ್ದಾರೆ. ಇದು ಏನು 10? ಇದು 10 ಇದು ಬ್ರಾಡ್ ಡಿವಿಷನ್ 10 ಅಂತ. ಇದರಲ್ಲಿ ಒಂದೊಂದು ಅನೇಕ ರೀತಿ ಆಗುತ್ತೆ. ಯಾಕೆಂದ್ರೆ ಮನಸ್ಸಲ್ಲಿ ನೋಡಿ, ಕ್ಷಣ ಮನಸ್ಸು ನಿದ್ದೆ ಮಾಡುವಾಗ ಮನಸ್ಸು, ಗಾಢ ನಿದ್ರೆಯಲ್ಲಿ ಮನಸ್ಸು ಆರಾಮಾಗಿ ವಿಶ್ರಾಮ ಅದಕ್ಕೆ ಬರುತ್ತೆ. ಅದರ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ಏನೋ ಒಂದು ವಿಷಯದ ಬಗ್ಗೆ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಆಗತ್ತೆ. ಅದಕ್ಕೆ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಅನೇಕ ಸೈನ್ಯ ಎಷ್ಟಿರುತ್ತೆ, ದೊಡ್ಡ ಸೈನ್ಯ, ಒಂದು ಕುರುಕ್ಷೇತ್ರದಲ್ಲಿ ಬಂದ ಸೈನ್ಯ ತರ ದೊಡ್ಡ ಸೈನ್ಯ ಇಲ್ಲೇ ಇದೆ ಅಂತ. ಅದು 10 ಅಂದ್ರೆ ಏನು? 10 ಎಂಬುದಕ್ಕೆ ಇದು ಕಾಮ ಅಂತ ಒಂದು. ಕಾಮ ಅಂದ್ರೆ ಕೆಟ್ಟದ್ದು ಅಂತಲ್ಲ, ಇಷ್ಟಪಡುವುದು, ಇಚ್ಛಿಸುವುದು. ಇಚ್ಛೆ ಕೆಟ್ಟದೇ ಇರ್ಬೋದು, ಒಳ್ಳೇದೇ ಇರ್ಬೋದು. ಒಳ್ಳೇದಲ್ಲಿ ಲೌಕಿಕವಾಗಿ ಒಳ್ಳೇದಿರ್ಬೋದು, ಭಗವಂತನ ಕುರಿತು ಇರ್ಬೋದು. ಸೊ ಇಟ್ ಕ್ಯಾನ್ ವೇರಿ. ಇಚ್ಛಿಸುವುದು ಎಂಬುದು ಕಾಮ ಅಂತ. ನಾವು ಒಂದು ವಸ್ತುವನ್ನ ಇಚ್ಛೆ ಮಾಡ್ತೀವಿ. ಇಚ್ಛೆ ಮಾಡಿ ಆಮೇಲೆ ಏನ್ ಮಾಡ್ತೀವಿ? ಅದನ್ನ ಪಡೆಯಬೇಕು, ಅದು ಬೇಕು ಅಂತ ಇಚ್ಛೆ ಬರುತ್ತೆ. ಬೇಕು ಅಂತ ಇಚ್ಛೆ ಆದ ಮೇಲೆ ಅದನ್ನ ಪಡೆಯಬೇಕು, ಐ ಹ್ಯಾವ್ ಟು ಓನ್ ಇಟ್ ಎಂಬೋ ಇಚ್ಛೆ ಬರುತ್ತೆ. ಅದನ್ನ ಸಂಕಲ್ಪ, ಪಡೆಯಬೇಕು ಎಂಬೋ ಬಯಕೆಯನ್ನ ಸಂಕಲ್ಪ ಮಾಡಿಕೊಂಡಿದ್ದೀವಿ, ಇದು ಮಾಡಬೇಕು ಅಂದ್ರೆ ಅದನ್ನ ನಾನು ಗೆಟ್ ಇಟ್, ಅಕಾಂಪ್ಲಿಷ್ ಇಟ್ ಎಂಬುದನ್ನ ಸಂಕಲ್ಪ ಅಂತ ಒಂದು ಹೇಳ್ತಾರೆ. ಕಾಮ ಸಂಕಲ್ಪ. ಒಂದು ಸಂಕಲ್ಪ ಮಾಡ್ಕೊಳ್ತೀವಿ ಅನ್ಕೊಳ್ಳಿ, ನನಗೆ ಈ ಕೆಲಸ ಬೇಕು, ಈ ಮನೆ ಕಟ್ಟಬೇಕು, ಏನು ಒಂದು ಸಂಕಲ್ಪ ಮಾಡ್ಕೊಳ್ತೀವಿ. ಆ ಒಂದು ಇಚ್ಛೆ ಈಡೇರಬೇಕು, ಅದನ್ನ ಪಡೆಯಬೇಕಾದರೆ ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ವಿಚಾರ ಮಾಡಬೇಕು. ಹೇಗೆ ಪಡೆಯೋದು ಅದನ್ನ? ಅದು ಪಡೆಯಬೇಕು ಅಂದ್ರೆ ಇದು ಮಾಡಬೇಕು, ಇದು ಮಾಡಬೇಕು ಅಂದ್ರೆ ಇದು ಮಾಡಬೇಕು. ಸೊ ಒಂದು ವಸ್ತುವನ್ನ ಪಡೆಯಬೇಕಂದ್ರೆ ಅದಕ್ಕೆ ಸಂಬಂಧವಾಗಿ ಅನೇಕ ಬಯಕೆಗಳು, ಅನೇಕ ವಿಚಾರಗಳು, ಆರ್ ಕ್ಯೂರಿಯಾಸಿಟಿ.
ಅನೇಕ ಹೇಗೆ ಹೇಗೆ ಅಂತ ಕ್ಯೂರಿಯಾಸಿಟಿ, ಇದು ಎಲ್ಲವನ್ನು ವಿಚಿಕಿತ್ಸಾ ಅಂತ ಕರೀತಾರೆ. ಸೊ ಕಾಮ ಸಂಕಲ್ಪ ಇದು ನಾವು ದಿನಚರ್ಯದಲ್ಲಿ ಎಲ್ಲ ಆಗೋದೆ, ಅದನ್ನ ಒಂದು ಹೆಸರು ಹಾಕಿ ಅದಕ್ಕೆ ಸ್ಪೆಸಿಫಿಕ್ ಟರ್ಮಿನಾಲಜಿ, ಕಾಮ ಸಂಕಲ್ಪ ವಿಚಿಕಿತ್ಸಾ. ಆ ಪಡೆಯಬೇಕು ಎಂಬುದು ಇಚ್ಛೆ ಆಗಿ ಅದ್ರ ಬಗ್ಗೆ ನಾವು ವಿಚಾರ ಮಾಡುವಾಗ ಅದರಲ್ಲಿ ನಾವು ಏನನ್ನ ಯಾವುದನ್ನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಆ ವಿಚಾರ ಮಾಡುವಾಗ ಅದರಲ್ಲಿ ನಮ್ಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಇದ್ದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಜಸ್ಟ್ ಅ ಫೈತ್ ಅಂತ ಹೇಳೋದಿಲ್ಲ, ಅನನ್ಯವಾದ ನಂಬಿಕೆ ಇರಬೇಕು. ಅದನ್ನೇ ಶ್ರದ್ಧೆ ಇರದರಿ ಅಂತ ಹೇಳ್ತೀವಲ್ಲ, ಅದನ್ನ ಶ್ರದ್ಧಾ ಅಂತ ಕರೀತಾರೆ. ಆಮೇಲೆ ಅದಕ್ಕೆ ವಿರೋಧವಾಗಿರುವಂಥದ್ದು ಒಂದು ಮಾರ್ಗದಲ್ಲಿ ನಾವು ಹೋಗಬೇಕು ಅಂದ್ರೆ ದಟ್ ಆಪೋಸಿಟ್ ಮಾರ್ಗವನ್ನ ಬಿಡ್ಲೇಬೇಕು. ಸತ್ಯ ಹೇಳ್ಬೇಕು ಅಂತ ಒಬ್ಬ ಬಯಸಿ ಆ ನಂಬಿಕೆಯಲ್ಲಿ ಸತ್ಯ ಹೇಳಿದ ದೇವರು ಎಲ್ಲವೂ ಒಳ್ಳೇದು ಮಾಡ್ತಾನ, ಹಾಗೆ ಹೋಗುವವನಿಗೆ ಅಸತ್ಯ ಹೇಳಲಾರ ಅವನು, ಅದನ್ನ ಅವನು ತೊರೆಯುತ್ತಾನೆ. ಅದರಲ್ಲಿ ನಂಬಿಕೆ ಇರೋದ. ಅಸತ್ಯ ಹೇಳಿದ್ರೆ ನಾನು ಇಫ್ ಐ ಓನ್ಲಿ ಟೆಲ್ ಐ ಕ್ಯಾನ್ ಕಮ್ ಅಪ್ ಎಂಬುದನ್ನು ಅವನು ಬಿಟ್ಟು ಬಿಡ್ತಾನೆ. ಅದರಲ್ಲಿ ಇಂಟ್ರೆಸ್ಟ್ ಅವನು ತೋರಿಸೋದೇ ಇಲ್ಲ. ಸೊ ಯಾವಾಗ ಶ್ರದ್ಧೆ ಅನನ್ಯ ನಂಬಿಕೆ ಬರುತ್ತೋ ಅದಕ್ಕೆ ವಿರುದ್ಧವಾದ ವಸ್ತುಗಳಲ್ಲಿ ಅಶ್ರದ್ಧಾ ಬರುತ್ತೆ. ಅದನ್ನ ಅಶ್ರದ್ಧಾ, ಇನ್ನೊಂದು ಮನಸ್ಸಿನ ಇನ್ನೊಂದು ವೃತ್ತಿ, ಇದು ಕಂಟಿನ್ಯೂಸ್ ನಮ್ಮಲ್ಲಿ ಆಗುವಂತ ವಿಷಯಗಳೇ ಅಶ್ರದ್ಧಾ. ಆಮೇಲೆ ಆ ನಂಬಿಕೆ, ಅನನ್ಯ ನಂಬಿಕೆ ಬಂದ ಮೇಲೆ ಅಲ್ಲಿ ಒಂದು ಅಪೋಸಿಷನ್ ನಮ್ಗೆ ಬರುತ್ತೆ. ನಂಬಿಕೆಯಿಂದ ಹೊರಡ್ತೀವಿ, ಒಂದು ವಸ್ತುವನ್ನ ಇಚ್ಛಿಸ್ತೀವಿ, ಅದನ್ನ ಪಡೆಯಬೇಕು ಅಂತ ಬಯಸ್ತೀವಿ. ಆ ಪಡೆಯಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಮಾಡ್ತೀವಿ. ಆ ಮಾಡಿದ ವಿಚಾರದಿಂದ ಆ ಕೆಲಸವನ್ನ ಶುರು ಮಾಡುವಾಗ ನಮ್ಗೆ ಅದರಲ್ಲಿ ಅನನ್ಯ ನಂಬಿಕೆ, ನಾವು ಮಾಡೋದ್ರಲ್ಲಿ ಆ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆಗೆ ವಿರುದ್ಧವಾದದನ್ನ ಬಿಡ್ತೀವಿ, ಅಶ್ರದ್ಧಾ ಅಂತ. ಆಮೇಲೆ ಧೃತಿ ಅಂದ್ರೆ ಇದು ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ಆತ್ಮವಿಶ್ವಾಸ ಅಂದ್ರೆ ಆ ಶ್ರದ್ಧವು ದೃಢವಾದ ನಂಬಿಕೆ ಆಗತ್ತಲ್ಲ, ಏನು ವ್ಯತ್ಯಾಸ ಇಲ್ಲಿ? ಧೃತಿ ಅಂದ್ರೆ ನಮಗೆ ಅದಕ್ಕೆ ಅಪೋಸಿಷನ್ ಬರುತ್ತೆ. ಆ ಒಂದು ವಿರುದ್ಧವಾಗಿ ಅದಕ್ಕೆ ಪ್ರತಿಭಟನೆ ಮಾಡುವ ವಿಷಯಗಳು ಅವಿಘ್ನಗಳು ಅಂತ ಹೇಳ್ತೀವಿ. ಇದು ಬಂದಾಗ ಏನು ಮಾಡ್ತೀವಿ? ನಮ್ಮ ಮನಸ್ಸಲ್ಲಿ ಆ ಒಂದು ಧೈರ್ಯವನ್ನ, ಆ ಆತ್ಮವಿಶ್ವಾಸವನ್ನ ಕಳ್ಕೊಂಡು ಬಿಡ್ತೀವಿ. ಅದು ಕಳೆಯದೇ ಧೈರ್ಯವಾಗಿ ದಾರ್ಢ್ಯ, ಇನ್ ದ ಫೇಸ್ ಆಫ್ ಅಪೋಸಿಷನ್ ಯು ಸ್ಟ್ಯಾಂಡ್ ಫಾಸ್ಟ್. ಅದನ್ನ ಸತ್ಯ ಧರ್ಮ ರಥಾಯಚ ಅಂತ ಒಂದು ನಮ್ಗೆ ಇವನು ರಾಯರನ್ನ ನಾವು ಕೊಂಡಾಡ್ತೀವಿ. ರಾಯರು ಅಂತಿಲ್ಲ, ಎಲ್ಲರ ಜ್ಞಾನಿಗಳನ್ನು ಅದನ್ನ ಹೇಳ್ತೀವಿ, ಮುಖ್ಯವಾಗಿ ರಾಯರು ಅಂತ ತಗೊಳ್ತೀವಿ. ಹಾಗೇನೆ ಅದರಲ್ಲಿ ಧೈರ್ಯ ಧೃತಿ ಬರಬೇಕು. ಅದಕ್ಕೆ ವಿರುದ್ಧವಾಗಿರೋದು ಅಪೋಸಿಷನ್ ಬಂದಾಗ ವಿ ಗೆಟ್ ಸೋ ನರ್ವಸ್. ನಮಗೆ ಡೌಟ್ ಬರಕ್ಕೆ ಶುರು ಆಗುತ್ತೆ, ಏನ್ರಿ ನಾವು ತಗೊಂಡ ಕಾರ್ಯ ಹಾಗೇನಾ, ಈಗ ಎಲ್ಲ ಆತ್ಮವಿಶ್ವಾಸ ಎಲ್ಲ ಕಳ್ಕೊಳ್ತೀವಲ್ಲ, ಅದನ್ನ ಬಿಡಬೇಕು. ಅಫ್ಕೋರ್ಸ್ ನರ್ವಸ್ನೆಸ್ ಅದೆಲ್ಲ ಬಿಡಬೇಕು. ಧೃತಿ ಧೈರ್ಯ ಬರೋನಲ್ಲಿ ಅದು ಇರೋದಿಲ್ಲ. ಸೊ ಅದು ಅಧೃತಿ ಅಂತ ಹೇಳ್ತಾರೆ. ಆಮೇಲೆ ಹೀಗೆ ನಾವು ಮಾಡೋವಾಗ ಶ್ರೀ ಅಂತ ನಾಚಿಕೆ ಅನ್ನೋ ಒಂದು ಗುಣ. ಯಾವ ವಿಷಯದಲ್ಲಿ ನಾಚಿಕೆ? ಅಯ್ಯೋ ಹೀಗೆ ಮಾಡ್ಬಿಟ್ಟೇನಲ್ಲ, ನಾನು ಈ ತಪ್ಪು ಮಾಡ್ಬಿಟ್ಟಲ್ಲ, ನಾವು ಮಾಡುವ ಕಾರ್ಯದಲ್ಲಿ ತಪ್ಪುಗಳಿರತ್ತೆ, ಅನೇಕ ಆ ಒಂದು ತಪ್ಪು ಆಗ್ಬಿಡತ್ತೆ. ಅದಕ್ಕೆ ನಾಚ್ಕೋಬೇಕು. ಹೀಗೆ ನಾನು ಮಾಡ್ಬಿಟ್ಟೇನಲ್ಲ, ಆ ಜ್ಞಾನಿ ಅಂದ್ರೆ ಯಾರ ಮುಂದೆ ನಾವು ವಿ ಫೇಸ್ ನಮಗೆ ಸೊಸೈಟಿ ಏನ್ ಅನ್ಕೊಳತ್ತೋ ಅಂತ ಹಾಗೆ ಮಾಡ್ತೇವೆ. ಅದಲ್ಲ, ಇಲ್ಲಿ ಸೊಸೈಟಿ ದೇವತೆಗಳೇ ಎಲ್ಲಾ ಕಡೆನೂ ಇದ್ದಾರೆ. ಅವರಿಗೆ ಮುಖ ತೋರ್ಸ್ಲಿಕ್ಕೆ ನಾಚಿಕೆ. ಅವ್ರು ನಿಂತು ಎಲ್ಲ ನೋಡ್ತಾ ಇದ್ದಾರೆ. ಹೌ ಕ್ಯಾನ್ ವಿ ಇವನ್ ಚೀಟ್? ಎಲ್ಲಾ ಕಡೆನೂ ನಿಂದು ದೇವ್ರು ನೋಡ್ತಾನೆ, ವ್ಯಾಪ್ತ, ದೇವತೆಗಳು ವ್ಯಾಪ್ತರೆ. ಹೇಗೆ ಮುಖ ಎತ್ತಲಕ್ಕೆ ತಪ್ಪು ಮಾಡಿದ್ದೀವಿ ಎಂಬುದು, ಅದಕ್ಕೆ ಲಜ್ಜೆ ಎಂಬುದು ಗುಣ ಆಗತ್ತೆ. ಸೊ ಆಮೇಲೆ ಅಂದ್ರೆ ಇದು ಎಲ್ಲ ತಿಳಿಯಬೇಕಂದ್ರೆ ಇಂಟೆಲೆಕ್ಟ್ ಬೇಕು, ವಿವೇಚನ. ಇಂಟೆಲೆಕ್ಟ್ ಅಂದ್ರೆ ಎಲ್ಲರಿಗೂ ಬುದ್ಧಿ ಇದೆ, ಬುದ್ಧಿಗೇನು ಆಚೆ ವಿವೇಚನಾ ಶಕ್ತಿ. ಆ ಇಂಟೆಲೆಕ್ಟ್ ವಿವೇಚನಾ ಶಕ್ತಿಯಿಂದ ಯು ನೋ ದ ಕಾನ್ಸಿಕ್ವೆನ್ಸಸ್, ಅದು ಇರಬೇಕು. ಅದಕ್ಕೆ ಅಂತಾರ. ಆ ಕಾನ್ಸಿಕ್ವೆನ್ಸಸ್ ಹಾಗಾಗತ್ತೆ. ಏನ್ ಆ ಪರಿಣಾಮ ಅಂದ್ರೆ ನಾವು ಲೌಕಿಕವಾಗಿ ಚಿಂತನೆ ಮಾಡ್ತೀವಿ, ಹಾಗಲ್ಲ. ಪರಿಣಾಮ ಕಾನ್ಸಿಕ್ವೆನ್ಸ್ ಅಂತ ಬರೋದು ಪುಣ್ಯ ಪಾಪಗಳಿಗೆ ಅಂಜಬೇಕು.
ಧರ್ಮ ಅಧರ್ಮಕ್ಕೆ. ಯಾಕೆಂದ್ರೆ ಟುಡೇ ವಿ ಮೇ ನಾಟ್ ಪೇ ಫಾರ್ ಇಟ್. ಒಂದು ಅಧರ್ಮ ಕಾರ್ಯವನ್ನ ನಾವು ಮಾಡಿದಾಗ ಅದಕ್ಕೆ ಶಿಕ್ಷಣೆ, ಅದು ಕಟ್ಟಿಟ್ಟದು ಬರುತ್ತೋ ಇಲ್ಲವೋ ಬಂದೇ ಬರುತ್ತ ನಮಗೆ. ಸೊ ಆ ಒಂದು ಕಾನ್ಸಿಕ್ವೆನ್ಸಸ್ ಆಫ್ ಧರ್ಮ ಅಧರ್ಮ ಇದು ಬೇಕು. ಇದಕ್ಕೆ ವಿವೇಚನಾ ಶಕ್ತಿ ಬೇಕು. ಏನು ಇದು? ಇದು ದೇವರಿಗೆ ಇಷ್ಟವಾದದ್ದ? ಇದು ಶಾಸ್ತ್ರ ಸಮ್ಮತವ? ಹೀಗೆ ಇದನ್ನ ತಿಳಿಯುವಂತ ವಿವೇಚನಾ ಶಕ್ತಿಯನ್ನ ಧೀ ಅಂತಾರೆ. ಆಮೇಲೆ ವಿ ಹ್ಯಾವ್ ಟು ಹ್ಯಾವ್ ಭಯ ಇರಬೇಕು ಅಂತ ಹೇಳ್ತಾರೆ. ಯಾವ ವಿಷಯದಲ್ಲಿ ಭಯ ಇರಬೇಕು? ಭಯ ನಮಗೆ ಗೊತ್ತಿಲ್ಲವೇ, ಈ ತರ ಇದು ಮಾಡಿದರೆ ಪಾಪ ಬರುತ್ತೆ, ಇದೆಲ್ಲ ನಾವು ತಿಳ್ಕೊಂಡಿಲ್ಲ, ನಾವು ದೇವರ ಬಗ್ಗೆ ತಿಳ್ಕೊಂಡಿಲ್ಲ. ಆ ಒಂದು ಇಗ್ನರೆನ್ಸ್ ಅಂತ, ದೇವರ ವಿಷಯದಲ್ಲಿ ಇಗ್ನರೆನ್ಸ್, ಧರ್ಮ ಅಧರ್ಮ ವಿಷಯದಲ್ಲಿ ಇಗ್ನರೆನ್ಸ್, ದಿಸ್ ಶುಡ್ ಮೇಕ್ ಅಸ್, ನಮ್ಗೆ ಆ ಭಯ ಉಂಟು ಮಾಡಬೇಕು. ಅಂದ್ರೆ ಇವತ್ತು ಗೊತ್ತಿಲ್ಲವೆಲ್ಲ ತಿಳ್ಕೋಬೇಕು ಎಂಬುದು, ಆ ಇಗ್ನರೆನ್ಸ್ ಕತ್ತಲೆಯಲ್ಲಿ ಇರಬಾರದು ಎಂಬುದದು ಇರಬೇಕು. ಅದನ್ನ ಭೀ ಅಂತಾರೆ. ಸೊ ಹೀಗೆ ಕಾಮ, ಕಲ್ಪ, ವಿಚಿಕಿತ್ಸ, ಶ್ರದ್ಧಾ, ಅಶ್ರದ್ಧಾ, ಧೃತಿ, ಅಧೃತಿ, ಶ್ರೀ, ಧೀ, ಬಿಟಿ ಅಂತ 10 ರೀತಿಯಾಗಿ ಮಾಡಿದ್ದಾರೆ. ಇದರಲ್ಲಿ ನೀವೇ ಯೋಚನೆ ಮಾಡಿದ್ರೆ ಒಂದೊಂದರಲ್ಲೂ ಸೋ ಮೆನಿ ವೆರೈಟೀಸ್, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಡಿಪೆಂಡಿಂಗ್ ಆನ್ ದ ಟೈಮ್, ಎಲ್ಲ ಇರುತ್ತೆ. ಸೊ ಅನೇಕ, ಈಚ್ ಒನ್ ಅಸಂಖ್ಯ. ಸೊ ಅದಕ್ಕೆ ಹೇಳ್ತಾರೆ ಇವರೆಲ್ಲವೂ ನಮಗೆ ಸೈನ್ಯ ಆಗತ್ತ. ಪದಾದಿಗಳು, ಇವರು ಪದಾದಿಗಳು ಸೈನ್ಯ ತರ. ಅದೇ ಅದು ಸೋಲ್ಜರ್ಸ್. ಏನು ಸೋಲ್ಜರ್ಸ್ ಮಾಡುವ ಕೆಲಸ ಏನು? ಆ ಒಳ್ಳೆ ಸೋಲ್ಜರ್ಸ್, ಒಳ್ಳೆ ರೀತಿಯಾಗಿ ಇವರಿದ್ರೆ ನಮ್ಮನ್ನ ರಕ್ಷಣೆ ಮಾಡುತ್ತಾರೆ. ಈ ಒಂದು ಮನಸ್ಸಲ್ಲಿ ಇರುವಂತ ಈ ಆಲೋಚನೆಗಳು ನಮಗೆ ಯಾವತ್ತೂ ನೆನಪು ಆಗ್ತಾ ಇದ್ರೆ ದುರ್ವಿಷಯಕ್ಕೆ ನಾವು ಹೋಗೋದಿಲ್ಲ. ಸೊ ದುರ್ವಿಷಯಗಳು ಬರೋದು ಇಲ್ಲ. ಸೊ ಅವರು ನಮ್ಮನ್ನ ಆ ಒಂದು ಮನೋನಿಗ್ರಹ ಅಂತ, ಇದನ್ನೇ ಮನೋನಿಗ್ರಹ, ಅದು ನಮ್ಮನ್ನ ರಕ್ಷಣೆ ಅವರು ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಇಂದ್ರಿಯಗಳು ಕುದುರೆಗಳು, ಮನಸ್ಸು ಕಡಿವಾಣ ಅಂತ ಹೇಳ್ತಾರಲ್ಲ. ಆ ಕಡಿವಾಣದಿಂದ ಅದಕ್ಕೆ ಲಗಾನ್ ಹಾಕಿದರೆ ಅದು ಆ ಒಂದು ಕೆಟ್ಟ ದಾರಿಯಲ್ಲಿ ಓಡೋದಿಲ್ಲ ಅಂತ. ಸೊ ಹಾಗೆ ಈ ವಿಷಯಗಳು ಇದನ್ನ ಹೇಳ್ತಾ ಇದ್ದಾರೆ. ಸೊ ಹೀಗೆ ಸೊ ಮನದ ವೃತ್ತಿಗಳೇ ಪದಾದಿಗಳು ಅಂತ ಹೇಳ್ತಾರೆ. ಆಮೇಲೆ ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು, ಜೀವನೇ ಸುವರ್ತಕ, ಕಪ್ಪಗಳ ಕೈಕೊಂಬ ಹರಿತಾನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಈ ದೇಹದಲ್ಲಿ ಯಾರು ಹಾಗೆ ಇರಬೇಕು ಅಂತ ಹೇಳ್ತಾರೆ. ಹೇಗಿರಬೇಕು ಅಂದ್ರೆ ಸುವರ್ತಕ, ವರ್ತಕನಂತೆ. ಅಂದ್ರೆ ವರ್ತಕನ ಕೆಲಸ ಏನು? ವರ್ತಕ ಏನು ಮಾಡ್ತಾರೆ? ವರ್ತಕ ಅಂದ್ರೆ ಮರ್ಚೆಂಟ್, ವ್ಯಾಪಾರಿ. ಅಂದ್ರೆ ರೇ ನಾವು ಬ್ರಾಹ್ಮಣರೇ, ಅದು ವೈಶ್ಯ ಮಾಡುವಂಥದ್ದು ನಮಗೆ ವಿಹಿತ ಅಲ್ಲ. ಅಂದ್ರೆ ಯಾವುದು ಇದು ವಿಹಿತವೇ. ನಾವು ಎಲ್ಲಾ ಕೆಲಸವೂ ಮಾಡ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ನಾವು ಮಾಡ್ತೀವಿ. ಹೊರಗೆ ನಮ್ಮ ಜೀವನಕ್ಕೆ ಯಾವುದನ್ನ ಹೇಗೆ ಬಳಸಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ಸುವರ್ತಕ, ವರ್ತಕ ಮಾತಲ್ಲ, ಒಳ್ಳೆ ವರ್ತಕ, ಒಳ್ಳೆ ವ್ಯಾಪಾರಿಯಾಗಬೇಕು ಅಂತ. ಸೊ ವರ್ತಕ ಏನು ಮಾಡುತ್ತಾನ? ನಮ್ಗೆ ಗೊತ್ತು. ವರ್ತಕ ಏನ್ ಮಾಡ್ತಾನ? ವ್ಯಾಪಾರಿ ಏನ್ ಮಾಡ್ತಾನ? ಒಂದು ತನ್ನದೇ ಆದಂತ ಅವನ ಒಂದು ಮೂಲ ಧನ ಇರುತ್ತೆ. ಏನೋ ಒಂದು ಅವನ ಕ್ಯಾಪಿಟಲ್ ಅಂತ ಹೇಳ್ತೀವಲ್ಲ, ಅವನಿಗೆ ಹಾಕೊಂಡ ಕ್ಯಾಪಿಟಲ್, ತನ್ನದೇ ಆದಂತ ಕ್ಯಾಪಿಟಲ್ ದುಡ್ಡನ್ನ ಇಟ್ಕೊಂಡಿರ್ತಾನ. ಆ ದುಡ್ಡಿನಿಂದ ಏನ್ ಮಾಡ್ತಾನ ಅವನು? ಆ ದುಡ್ಡಿನಿಂದ ಪದಾರ್ಥಗಳ, ಸರಕುಗಳನ್ನ ಅವನು ಆ ದುಡ್ಡು ಕೊಟ್ಟು ಅದನ್ನ ತಗೊಳ್ತಾನೆ. ತಗೊಂಡು ಏನ್ ಮಾಡ್ತಾನೆ? ತಗೊಂಡು ಅವನೇ ತಿಂತಾನ? ಇಲ್ಲ, ಡೆಫಿನೆಟ್ಲಿ ನಾಟ್. ಅವನು ಏನ್ ಮಾಡ್ತಾನ? ಆ ಸರಕುಗಳನ್ನ ನಮಗೆ ಮಾರ್ತಾನೆ. ನಮಗೆ ಅಂದ್ರೆ ದ ಬಯರ್ಸ್, ಆ ಬಯರ್ಸ್ಗೆ ಮಾಡ್ತಾನೆ. ಸೊ ಈ ಬೈಸ್ ಪದಾರ್ಥಗಳನ್ನ ತಕೊಂಡು ಅದಕ್ಕೆ ಇನ್ನೊಂದು ದುಡ್ಡು ಸ್ವಲ್ಪ ಜಾಸ್ತಿ ಇಟ್ಟು ಅದನ್ನ ಮಾರಾಟ ಮಾಡ್ತಾನೆ. ಅವನೇ ಇಟ್ಕೊಂಡು ಅವನಿಗೆ ಎಲ್ಲ ಲಾಸ್, ಅವನೇ ತಗೊಂಡು ಅವನೇ ತಿಂದು ಬಿಟ್ರೆ ಹೇಗೆ? ನಾಳೆ ಏನ್ ಮಾಡೋದು? ಸೊ ಇಲ್ಲಿ ನಾವು ವರ್ತಕನಂತೆ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನು ವರ್ತಕ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಇದು ಹೇಳ್ತಾರ ಈ ದೇಹಕ್ಕೆ ಈ ಒಂದು ಅನುಭವ ಮಾಡ್ತೀವಿ. ಏನು ಅನುಭವ ಮಾಡ್ತೀವಿ? ಅನುಭವ ಮಾಡೋದು ಒಂದೊಂದು. ಕಣ್ಣಿನಿಂದ ರೂಪವನ್ನ ನೋಡಿ ಅನುಭವ ಮಾಡ್ತೀವಿ. ಮೂಗಿನಿಂದ ವಾಸನೆ, ಕಿವಿಯಿಂದ ಶಬ್ದ, ಬಾಯಿಯಿಂದ
ಆ ರುಚಿ, ನಾಲಿಗೆಗೆ ರುಚಿ, ಆ ಒಂದು ಚರ್ಮದಿಂದ ಆ ಮೃದುತ್ವ, ಇದು ಈ ವಿಷಯ ಹೊರಗಿಂದ ಬರುವಂತ ಈ ವಿಷಯಗಳು. ಈ ವಿಷಯಗಳು ಇದನ್ನ ಉತ್ಪಾದಕರು, ಈ ವಿಷಯಗಳು ಬರುತ್ತಲ್ಲ, ರೂಪ ಬರುತ್ತೆ. ರೂಪ ಬರೋದು ಯಾವುದಿಂದ? ಆ ಒಂದು ಪಂಚಭೂತದಲ್ಲಿ ಇರುವಂತ ಅಗ್ನಿಯಿಂದ. ಪಂಚಭೂತಗಳೇ ಇದನ್ನೆಲ್ಲ ನಮ್ಗೆ ತಂದು ಕೊಡುತ್ತ ಅಲ್ವಾ? ಪಂಚಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, 3ನೇ ಸಂಧಿಯಲ್ಲಿ ಇದೆಲ್ಲ ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ರೂಪವನ್ನ ತಂದುಕೊಡುತ್ತೆ. ಆಮೇಲೆ ವಾಸನೆಯನ್ನ, ಪೃಥ್ವಿ ಏನ್ ಮಾಡುತ್ತೆ? ವಾಸನೆಯನ್ನ ನಮಗೆ ತಂದುಕೊಡುತ್ತೆ. ಆಮೇಲೆ ಶಬ್ದ, ಆಕಾಶದಲ್ಲಿ ಇರುವಂತ ಆಕಾಶ ಜಾಗೆ ಕೊಡುತ್ತೆ, ಅಲ್ಲಿರುವಂತ ಶಬ್ದ ಅದನ್ನ ನಮ್ಮ ಕಿವಿಗೆ ತಂದು ಕೊಡುತ್ತೆ. ಸೊ ಒಂದೊಂದು ವಾಯು ಮೂಲಕವಾಗಿ, ವ್ಯಾಕ್ಯೂಮ್ ಆಗಲ್ಲ. ಸೊ ವಾಯು, ಗಾಳಿ ಮೂಲಕವಾಗಿ ಶಬ್ದ ಕಿವಿಗೆ ಬರುತ್ತೆ. ಸೊ ಹೀಗೆ ಈ ಪಂಚಭೂತಗಳು, ಅದರಿಂದ ಬರುವಂತ ಈ ವಿಷಯಗಳು, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನೆಲ್ಲ ನಾವು ದಿನಾಗ್ಲೂ ಅನುಭವ ಮಾಡ್ತೀವಿ. ಒಂದು ಒಳ್ಳೆಯ ಪದಾರ್ಥವನ್ನ ನೋಡ್ತೀವಿ, ಒಳ್ಳೆ ಸಂಗೀತವನ್ನ ಕೇಳ್ತೀವಿ, ಒಳ್ಳೆ ರುಚಿಕರವಾದ ಆಹಾರವನ್ನ ಸವಿಯುತ್ತೀವಿ, ಒಳ್ಳೆ ಸುಗಂಧವನ್ನ, ಸೆಂಟನ್ನ ನಾವು ಮೂಗಿನಿಂದ ಗ್ರಾಣಿಸುತ್ತೀವಿ. ಸೊ ಹೀಗೆ ಒಂದೊಂದು ಕಣ್ಣಿನಿಂದ ಒಳ್ಳೆ ನೋಡ್ತೀವಿ. ಸೊ ಹೀಗೆ ಇದೆಲ್ಲ ಬರುವಂತ ಅನುಭವಗಳು, ಅದನ್ನೇ ಇಲ್ಲಿ ಹೇಳ್ತಾರೆ ಅನುಭವಿಪ ವಿಷಯ. ಇದೆಲ್ಲ ವಿಷಯಗಳು, ಅನೇಕ ವಿಷಯಗಳು, ಅನೇಕ ರೂಪಗಳು. ಒಂದು ಕ್ಷಣಕ್ಕೆ ಬಹುಚಿತ್ರ ಜಗತ್ ಅಂತ ಆಚಾರ್ಯ ಹೇಳ್ತಾರ, ಒಂದೊಂದು ಕ್ಷಣಕ್ಕೆ ಒಂದೊಂದು ನೋಡ್ತಾನೆ ಇರುತ್ತೆ ಈ ಕಣ್ಣು. ಸೊ ಹೀಗೆ ಈ ವಿಷಯಗಳು, ಈ ಪಟ್ಟಣ ಯಾವ ಪಟ್ಟಣಕ್ಕೆ ಬರ್ತಾ ಇದೆ? ನಮ್ಮ ದೇಹ ಅಂಬೋ ಈ ದೇವರ ಪಟ್ಟಣಕ್ಕೆ ಬರ್ತಾ ಇದೆ ಈ ವಿಷಯ. ಈ ಜೀವ ಇರಬೇಕು. ಜೀವ ಇಲ್ಲದ್ರೆ ಏನು ವ್ಯಾಪಾರವೇ ಇಲ್ಲ. ಜೀವ ಇಲ್ಲದೆ, ಇಲ್ಲಿ ಪ್ರಾಣಶಕ್ತಿ ಇದ್ದು ಈ ಜೀವ ಇಲ್ಲದೆ ಇದ್ರೆ ಹೊರಗಿಂದ ಒಳಗೆ ಹೋಗೋದು ಸಾಧ್ಯವಾ? ಇಲ್ಲ, ಜೀವ ಇರಬೇಕು. ಸೊ ಜೀವ ಏನು ಮಾಡುತ್ತಾನೆ? ಈ ವಿಷಯಗಳು, ಇದು ಹೇಳಿಕೆ ವಿಷಯ. ನಾನೊಂದನ್ನು ನೋಡ್ತೀವಿ, ನೀವು ಒಂದನ್ನು ನೋಡ್ತೀವಿ, ಇನ್ನೊಬ್ಬದನ್ನ ನೋಡ್ತಾರೆ. ಒಬ್ಬರಿಗೆ ಸಂತೋಷ ಆಗತ್ತೆ, ಇನ್ನೊಬ್ಬರಿಗೆ ದುಃಖ. ಇದೆಲ್ಲ ಹೇಗೆ ಬರುತ್ತೆ? ನಮ್ಮ ಪಾಪ ಪುಣ್ಯ ಕರ್ಮದಿಂದಲೇ ಪ್ರತಿಯೊಂದು ನಾವು ಮೂಸುವುದು, ನೋಡೋದು, ಕೇಳೋದು, ಪ್ರತಿ ಒಂದು ನಮ್ಮ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಆಗಿದೆ. ಸೊ ಇಲ್ಲಿ ಆ ವರ್ತಕ ಏನ್ ಮಾಡ್ತಾನ? ತನ್ನ ಇನ್ವೆಸ್ಟ್ಮೆಂಟ್, ಮೂಲಧನವನ್ನ ಬಳಸಿ ಈ ವಿಷಯಗಳನ್ನ ಕೊಂಡುಕೊಳ್ತಾನೆ. ನಾವು ಏನ್ ಮಾಡಿದೀವಿ? ನಮ್ಮ ಮೂಲಧನ ಏನು? ನಾವು ಹಿಂದೆ ಮಾಡಿದ ಪುಣ್ಯ ಪಾಪ ಕರ್ಮಕ್ಕೆ ಅನುಗುಣವಾಗಿಯೇ ಈ ದೇಹವನ್ನ ಕೊಡೋದು ಮಾತ್ರ ಅಲ್ಲ, ದೇವರು ಈ ದೇಹದಿಂದ ಈ ವ್ಯಾಪಾರ ನಡೆಯುತ್ತೆ. 5 ನಮ್ಮ ಇಂದ್ರಿಯಗಳ ದ್ವಾರ ಇದು ಯಾವುದನ್ನ ನಾವು ಸವಿಯಬೇಕು, ಯಾವುದನ್ನ ಹೇಗೆ, ಇದು ಎಲ್ಲವೂ ಕಾರ್ಯ ಆಗತ್ತೆ. ಸೊ ಇದೆಲ್ಲ ಪಟ್ಟಣಕ್ಕೆ ಬರುವ ಸರಕುಗಳು. ಅದಕ್ಕೆ ಹೇಳ್ತಾರ ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ಪಸಾರಗಳು ಅಂದ್ರೆ ಆ ಗುಡ್ಸ್, ಸರಕು, ಆ ಒಂದು ಮೂಟೆಗಳು ಇಲ್ಲಿ ಬರುವಂತ. ಸೊ ಬಪ್ಪ ಪಸಾರಗಳು. ಸೊ ಇದು ಏನು ಮಾಡಬೇಕು? ಈ ಬರೋ ವಿಷಯಗಳನ್ನ ನಾವೇನ್ ಮಾಡ್ತೀವಿ? ಬಂದರೆ ಒಂದು ಜಿಲೇಬಿ, ಆಹಾ ಎಷ್ಟು ಚಂದಾಗಿ ಮಾಡಿದ್ರು, ಎಷ್ಟು ನಾವೇ ತಿನ್ನೋದು. ವರ್ತಕ ಹಾಗೆ ಮಾಡೋದಲ್ಲ. ಕೊಂಡುಕೊಂಡು ಅವನು ಅದನ್ನ ಅನುಭವಿಸೋದಿಲ್ಲ, ಅದನ್ನ ಮಾರ್ತಾನೆ. he doesn't enjoy that. ವಾಟ್ ಎವರ್, ಒಂದು ಮರ್ಚೆಂಟ್ ಒಂದು ಸರಕನ್ನ ತಕೊಂಡು ಅದನ್ನ ತಾನು ಅನುಭವಿಸೋದಿಲ್ಲ, ಅದು ನಷ್ಟ ಆಗ್ಬಿಡುತ್ತೆ. ಅದನ್ನ ಇನ್ನೂ ಹೆಚ್ಚಿನ ಬೆಲೆಗೆ ಅದನ್ನ he sells it ಅಲ್ವಾ? ಸೊ ವರ್ತಕನ ಕೆಲಸ ಅದು, ನಾಟ್ ಅ ಬೈಯರ್ಸ್ ಥಿಂಗ್. ವರ್ತಕನಾಗಬೇಕು. ಸೊ ನಾವು ಇದನ್ನೆಲ್ಲ ತಗೊಂಡಿವಿ, ಎಲ್ಲ ಕಡೆಯಿಂದ ಎಲ್ಲ ವಿಷಯಗಳು ತಗೊಂಡಿವಿ. ಏನೋ ಊಟ ಮಾಡ್ತೀವಿ, ಕಣ್ಣಿನಿಂದ ನೋಡ್ತೀವಿ, ಎಲ್ಲ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗೆ ತಗೋಬೇಡಿ ನೀವು. ವರ್ತಕನಾಗಿ, ಏನು ವರ್ತಕ ಏನ್ ಮಾಡ್ಬೇಕು? ಇದನ್ನ ಇನ್ನೂ ಬೆಲೆಗೆ ಅದನ್ನ ಮಾರಬೇಕು. ಇದಕ್ಕೆ ಏನು ಬೆಲೆ ಕೊಡ್ತಾರ ಅಂದ್ರೆ, ಒಳಗೆ ಇದ್ದಾರಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಸೂರ್ಯ ಚಂದ್ರ ದ್ವಾರಪಾಲಕರು ಹೇಳಿದ್ದಾರಲ್ಲ, ಇವರುಗಳಿಗೆ ಸಮರ್ಪಣೆ ಕೊಡಬೇಕು. ಈ ವಿಷಯಗಳನ್ನ ಅವರಿಗೆ ಸಮರ್ಪಣೆ ಮಾಡಬೇಕು. ಅಂದ್ರೆ ಅವರ ಮೂಲಕವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಇದನ್ನ ಗೀತೆಯಲ್ಲೇನು ಹೇಳ್ತಾರಲ್ಲ,
ಯಜ್ಞಶಿಷ್ಟ ಹೊತ್ತು ಯಾರು ಊಟ ಮಾಡೋದಿಲ್ಲವೋ, ಯಾರು ದೇವತೆಗಳಿಗೆ ಕೊಡೋದಿಲ್ಲವೋ ಅವನು ಮಹಾಪಾಪಿ ಆಗ್ತಾನೆ. ಇದೆಲ್ಲ ಅವನಿಗೆ ಪಾಪವೇ ಉಣ್ಣುತ್ತಾನೆ ಅವನು. ಅಂದ್ರೆ ಯಜ್ಞಶಿಷ್ಟ, ನಾವು ಎಲ್ಲಿರಿ ಯಜ್ಞ ಮಾಡ್ತೀವಿ ಅಂದ್ರೆ ಇದೇ ಯಜ್ಞ, ದಿನಾಗ್ಲೂ ನಾವು ಮಾಡೋ ಯಜ್ಞ ಬಂದಿದೆ, ಅದನ್ನೇ ನಾವು ತಗೊಳ್ಳೋದಲ್ಲ, ದೇವತೆಗಳ ದ್ವಾರ ದೇವರಿಗೆ ಅರ್ಪಣೆ ಮಾಡಬೇಕು. ಇಟ್ ಈಸ್ ಲೈಕ್ ಸೆಲ್ಲಿಂಗ್ ತರ ಮಾಡಿದ್ರೆ ಏನ್ ಮಾಡ್ತಾರ ಅವರು? ಅದಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ಏನು ಬೆಲೆ ಕೊಡ್ತಾರೆ ಅವರು? ಏನು ಸಂಪತ್ತು? ಜ್ಞಾನ, ಭಕ್ತಿ, ವೈರಾಗ್ಯ, ಅಫ್ಕೋರ್ಸ್ ಧನ ಧಾನ್ಯ ಏನೇನು ಪುಷ್ಟಿ ಬೇಕೋ ಎಲ್ಲವನ್ನೂ ಕೊಡ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯ ಕೊಡೋರು ಉಳಿದ ಚಿಲ್ಲರ ವಿಷಯಗಳು ಎಲ್ಲವನ್ನೂ ನಮಗೆ ಕೊಟ್ಟೆ ಕೊಡ್ತಾರೆ. ಸೊ ಇದಕ್ಕೆ ನಾವು ಮಾರಾಟ ಮಾಡಬೇಕು, ಅದನ್ನೇ ವರ್ತಕನಾಗಬೇಕು, ಅದು ಅವರಿಗೆ ಕೊಡಬೇಕು, ಅವರಿಗೆ ಸಮರ್ಪಣೆ, ಅವರ ದ್ವಾರ ದೇವರಿಗೆ ಸಮರ್ಪಣೆ. ಅದೇ ನೋಡಿದೀವಿಲ್ಲ, ಒಂದೊಂದು ಹಿಂದೆ ಸೂರ್ಯ ಕಣ್ಣಲ್ಲಿ ಇದ್ದು ಅಲ್ಲಿ ನಿಂತಿರುವಂತ ಚಕ್ಷು ನಾಮಕ ಭಗವಂತ ನನ್ನ ತಂದೆಗೆ ಇದು ಅರ್ಪಣ ಅಂತ ಅವನು ಮಾಡ್ಬಿಡ್ತಾನ. ಸೂರ್ಯ ಮಾಡ್ತಾನೆ, ದಿಗ್ದೇವತೆಗಳು ಮಾಡ್ತಾರ, ಅಶ್ವಿನಿ ದೇವತೆಗಳು ಮಾಡ್ತಾರ, ಅಗ್ನಿ ದೇವರು ಎಲ್ಲರೂ ಅವ್ರು ಮಾಡ್ತಾ ಇದ್ದಾರೆ. ನಾವು ಇದನ್ನ ತಿಳಿದ ಹಾಗೆ ನಾವು ಇವ್ರುಗಳು ಹೀಗೆ ಮಾಡ್ತಾರ ಅಂತ ನಾವೇನು ಕೊಡೋದು ಅಂದ್ರೆ ಅವ್ರಿಗೆ ಏನು ಕೊಡೋದು? ನಮ್ಮ ಒಳಗೆ ಹೋದದ್ದನ್ನ ಇದನ್ನ ತಕ್ಕೊಳ್ಳೋರು ಈ ದೇವತೆಗಳು, ದ್ವಾರಪಾಲಕರು ತಕೊಳ್ತಾ ಇದ್ದಾರೆ. ಅವ್ರು ತಕೊಂಡು ದೇವರಿಗೆ ಅರ್ಪಣೆ ಮಾಡಿ ಈ ವಿಷಯ ನಾವು ತಕೊಂಡಾಗ ವೆನ್ ವಿ ಥಿಂಕ್ ಅಬೌಟ್ ಇಟ್, ವೆನ್ ಇಟ್ ಫ್ಲಾಶಸ್, ಅದನ್ನ ಆವಾಗ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವೂ ಅವರು ಕಲಿಸ್ತಾರೆ. ಸೊ ಇದು ಪುಣ್ಯ, ಮಹತ್ತಾದ ಪುಣ್ಯ ಕರ್ಮ ಆಗತ್ತ. ಅಷ್ಟೇ ಅಲ್ಲ, ವರ್ತಕ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸುವರ್ತಕನಾಗು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ವರ್ತಕನ ಕೆಲಸ ಮಾಡಾಯ್ತು, ತಗೊಂಡೀವಿ, ವಿಷಯ ಪದಾರ್ಥ ತಗೊಂಡೀವಿ, ದೇವತೆಗಳಿಗೆ ಕೊಟ್ಟೀವಿ, ದೇವತೆಗಳು ಹೀಗೆ ಮಾಡ್ತಾರಂತ ತಿಳಿದೀವಿ, ಆವಾಗ ನಾವು ವರ್ತಕನಾಗ್ತೀವಿ. ಒಳ್ಳೆ ವರ್ತಕ ಅಂದ್ರೇನು? ಒಳ್ಳೆ ಮರ್ಚೆಂಟ್, ಒಳ್ಳೆ ವ್ಯಾಪಾರಿ ಏನು ಮಾಡ್ತಾನ? ಅಷ್ಟೇನ ಮಾಡ್ತಾನ? ಇಲ್ಲ, ಬಂದ ದುಡ್ಡು ಬರುತ್ತಲ್ಲ, ತಕೊಳ್ತಾನ ಒಂದು ಪದಾರ್ಥ, ಅದನ್ನ ಇನ್ನೂ ಹೆಚ್ಚಿನ ಅದನ್ನ ಹಿ ಪ್ಯಾಕೇಜಸ್ ಇಟ್ ಅಂಡ್ ಸೆಲ್ಸ್ ಇಟ್, ದುಡ್ಡು ಇನ್ನೂ ಜಾಸ್ತಿ ಬರುತ್ತೆ, ಅವನೇ ಇಟ್ಕೊಳ್ಳೋದಿಲ್ಲ. ಏನ್ ಮಾಡ್ತಾನ ಆ ದುಡ್ಡು? ಫಸ್ಟ್ ಟ್ಯಾಕ್ಸ್, ಇಟ್ ಈಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಟ್ಯಾಕ್ಸ್ ಕೊಡಲೇಬೇಕು. ಟ್ಯಾಕ್ಸ್ ಕೊಡದೇ ಇದ್ರೆ ಅವನು ಒಳ್ಳೆ ವರ್ತಕನಾಗೋದಿಲ್ಲ, ಒಳ್ಳೆ ಪ್ರಜಾ ಆಗೋದಿಲ್ಲ. ಆ ಪಟ್ಟಣದಿಂದ, ಆ ಕಾಲದಲ್ಲಿ ಈ ಕಾಲದಲ್ಲಿ ಇಲ್ಲ ಅದು, ಆ ಪಟ್ಟಣದಿಂದ ಹೊರಗೆ ಹಾಕ್ಬಿಡ್ತಾರೆ. ಟ್ಯಾಕ್ಸ್ ಇವೇಶನ್, ಯು ಆರ್ ಕಿಕ್ಡ್ ಔಟ್. ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಏನು ಟ್ಯಾಕ್ಸ್? ಅದಕ್ಕೆ ಹೇಳ್ತಾರ ಕಪ್ಪಗಳ ಕೈ, ಕಪ್ಪ ಅಂದ್ರೆ ಟ್ಯಾಕ್ಸ್, ಕಪ್ಪಗಳ ಕೈಕೊಂಬ ಹರಿತಾನು. ಅಂದ್ರೆ ನಮಗೆ ಅವ್ರಿಗೂ ಜ್ಞಾನ ಭಕ್ತಿ, ಅವ್ರು ಈ ತರ ಮಾಡ್ತಾರ ಅಂತ ನಾವು ಶಾಸ್ತ್ರದ್ವಾರ ತಿಳಿದಾಗ ಜ್ಞಾನ ಭಕ್ತಿ ವೈರಾಗ್ಯ ಅಂದ್ರೆ ನಾವು ಓದ್ತಾ ಇದ್ದೀವಿ. ಇವಾಗ ಓದಿದ ಮೇಲೆ ಆಯ್ತು ನಮಸ್ಕಾರ ಹಾಕಿ ಹೋಗೋದಲ್ಲ, ಓದಿದ್ದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನೇ ಕರ್ಮ ಅಂತ ಹೇಳ್ತೀವಿ. ಸತ್ಕರ್ಮ. ಏನು ಸತ್ಕರ್ಮ ಅಂದ್ರೆ ಏನು? ಸತ್ನಾಮಕ ಭಗವಂತನಿಗಾಗಿ ಮಾಡುವ ಕರ್ಮ. ಯಾಕೆ ಕರ್ಮ ಅಂಬೋದಲ್ಲಿ ಕರ್ ಅಂದ್ರೆ ಆ ಶಬ್ದಕ್ಕೇನೆ ಆಚಾರ್ಯ ಗೀತೆಯಲ್ಲಿ ಹೇಳ್ತಾರೆ, ಕರ್ ಎಂಬೋ ಶಬ್ದಕ್ಕೇನೆ ಕಂದಾಯ, ಟ್ಯಾಕ್ಸ್ ಅಂತ ಅರ್ಥ. ಟ್ಯಾಕ್ಸ್ ಕೊಡಬೇಕು, ಅದು ತಿಳಿಯಬೇಕು, ಟ್ಯಾಕ್ಸ್ ಕೊಡಬೇಕು. ಏನು? ಜ್ಞಾನ ಭಕ್ತಿ ವೈರಾಗ್ಯದಿಂದ ನಮ್ಮ ಸ್ಟೇಷನ್ ಇನ್ ಲೈಫ್. ಯು ಕ್ಯಾನ್ ಬಿ ಎ ಹಸ್ಬೆಂಡ್, ಯು ಕ್ಯಾನ್ ಬಿ ಎ ವೈಫ್, ಯು ಕ್ಯಾನ್ ಬಿ ಎ ಸ್ಟೂಡೆಂಟ್, ಯು ಕ್ಯಾನ್ ಬಿ ಎ ಪ್ರೀಸ್ಟ್, ಯು ಕ್ಯಾನ್ ಬಿ ಎ ಪ್ರೋಗ್ರಾಮರ್, ವಾಟ್ ಎವರ್. ನೀವು ಏನು ಮಾಡ್ತಾ ಇದ್ದೀರೋ ದೇವರ ಚಿಂತನೆ. ಅಂದ್ರೆ ಕಣ್ಣು ಮುಚ್ಕೊಂಡು ದೇವರನ್ನೇ ಮಾಡು ಅಂತ ಹೇಳ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಮಾಡೋದು ಮಾಡಿ ನಿಮಗೆ ಯಾವ ಸ್ಟೇಷನ್ ಇನ್ ಯುವರ್ ಲೈಫ್, ನಿಮ್ಮ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ನಾನಾ ಜನಸ್ಯ, ಅದು ಹೇಳ್ತಾರಲ್ಲ, ನಾನಾ ಜನಸ್ಯ ಸೇವಾ. ನಾನಾ ಜನಸ್ಯ ಅಂದ್ರೆ ಎಲ್ಲರಿಗೆ ಏನೇನು ಯಾರ್ಯಾರಿಗೆ ಯಾವಾಗ ಮಾಡಬೇಕು ಅದನ್ನ ನಾವು ಮಾಡಲೇಬೇಕು. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮೀಯತೆ. ಇದನ್ನೇ ಕರ್ಮ ಅಂತ ಸೇವೆ. ದೇಹ ಕೊಟ್ಟಿದ್ದಾನೆ, ಮನುಷ್ಯನ ಬುದ್ಧಿ ಕೊಟ್ಟಿದ್ದಾನೆ, ಈ ದೇಹದಿಂದ ಉಪಕಾರ ಮಾಡು. ಆಮೇಲೆ ನೀನು ಯಾವ ಕುಲದಲ್ಲಿ ಹುಟ್ಟಿದ್ಯೋ ಅದಕ್ಕೆ ಬೇಕಾದದನ್ನು ಅದನ್ನು ಮಾಡು. ತಂದೆಯ ಕೆಲಸ, ತಾಯಿಯ ಕೆಲಸ ಮಾಡು, ಆ ಒಂದು ಕಮ್ಯುನಿಟಿಗೆ ಮಾಡು. ಏನು ನಿನಗೆ ದೇವರು ಏನೋ ಒಂದು ಕೊಟ್ಟಿರ್ತಾನೆ, ಅದನ್ನ ನೀನು ದೇವರ ಇದೇನು ಟ್ಯಾಕ್ಸ್, ದುಡ್ಡು ಕೊಟ್ಟಿದ್ದಾನ, ದುಡ್ಡಿಗೇನೋ ಟ್ಯಾಕ್ಸ್ ಕೊಡಬೇಕು.
ನಿಮ್ಮ ಊರಲ್ಲಿ ಏನು ದೇವಾಲಯಗಳು, ಏನು ಕಾರ್ಯಗಳು, ನಿಮ್ಮ ಪರಂಪರಾ, ನಿಮ್ಮ ಫೇತ್ ಇದರಲ್ಲಿ ಮಾಡುವಂತ, ಅದಕ್ಕೆ ನೀವು ಕೊಡ್ಬೇಕಾ ದಟ್ ಟ್ಯಾಕ್ಸ್. ಮನಿ ವೈಸ್ ಆಲ್ಸೋ ಯು ಆರ್ ಅರ್ನಿಂಗ್ ಮನಿ, ಯು ಹ್ಯಾವ್ ಟು ಗಿವ್ ದಟ್ ಟ್ಯಾಕ್ಸ್ ಆಲ್ಸೋ. ಅದು ಸೆಪರೇಟ್ ಆಗಿ ಕೊಡಬೇಕು. ಟ್ಯಾಕ್ಸ್ ಕೊಟ್ಟು ಏನ್ ಮಾಡ್ತೀವಿ, ನಾನು ಟ್ಯಾಕ್ಸ್ ಕೊಟ್ಟೆ, ವಾಟ್ ಡಿಡ್ ಯು ಡೂ ಫಾರ್ ಅಸ್, ಯಾರು ಕೇಳೋ ಹಂಗಿಲ್ಲ. ಇಟ್ ಈಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ನಾನು ಇಷ್ಟು ಪ್ರದಕ್ಷಿಣೆ ಮಾಡ್ತೀನಿ, ನಾನು ಮಠಕ್ಕೆ ಹೋಗಿ ಇಷ್ಟು ಸೇವೆ ಮಾಡ್ತೀನಿ, ವಾಟ್ ಡಿಡ್ ಐ ಗೆಟ್ ದ ಫಸ್ಟ್ ಪಂಕ್ತಿ, ಕೇಳೋ ಹಂಗಿಲ್ಲ. ಟ್ಯಾಕ್ಸ್ ಕೊಟ್ಟದ್ದೇ. ಯು ಕಾಂಟ್ ಇವನ್ ಡು ಎಕ್ಸ್ಪೆಕ್ಟ್, ಇಲ್ಲ, ಅದು ಇಟ್ ಈಸ್ ಟೇಕನ್ ಅಟ್ ಸೋರ್ಸ್ ಅಷ್ಟೇ. ಹಾಗೇನೆ ದಟ್ ಇಸ್ ವಾಟ್ ಇಸ್ ಟ್ಯಾಕ್ಸ್. ಯು ಡೋಂಟ್ ಗೆಟ್, ಐ ಮೀನ್ ಇನ್ ದ ಸೆನ್ಸ್ ಎಲ್ಲ ಒಳ್ಳೇದಾಗತ್ತೆ ಇವೆಂಚುಲಿ, ಬಟ್ you don't expect anything in return. It has to be paid. So ಹಾಗೆ ಅದನ್ನ ಚಿಂತನೆ ಮಾಡಬೇಕು ಅಂತ, ಹಾಗೆ ಮಾಡಬೇಕು. ಕಪ್ಪಗಳ ಕೈಗೊಂಬ ಹರಿತಾನು, ಅದನ್ನ ಸ್ವೀಕಾರ ಮಾಡುತ್ತಾನ ದೇವರು. ಅದನ್ನ ಅವನು ಸ್ವೀಕಾರ ಮಾಡಿ, ಅಫ್ಕೋರ್ಸ್ ದೇವರು ಸ್ವೀಕಾರ ಮಾಡಿದ್ರೆ ಮೋಸ ಮಾಡಲ್ಲ. ಈ ತರ ಗವರ್ಮೆಂಟ್ ತರ ಅನಂತ ಮಾಡಿ ಏನು ನಮಗೆ ಬೇಕು ಅಂತ ತಿಳಿದು ಅವನು ಕೊಟ್ಟೇ ಕೊಡ್ತಾನ. ಸೊ ಇದನ್ನ ನಾವು ಮಾಡದೇ ಇದ್ರೆ ಈ ಪಟ್ಟಣದಿಂದ ನಮ್ಗೆ ಹೊರಗೆ ಹಾಕಿಬಿಡ್ತಾನ. ಅಂದ್ರೆ ಏನು, ತಿರ್ಗಾ ಈ ತರ ಒಂದು ಜನ್ಮ ನಮ್ಗೆ ಸಿಕ್ಕೋದಿಲ್ಲ, ಮಾನವ ಜನ್ಮವೂ ಸಿಕ್ಕೋದಿಲ್ಲ. ಮಾನವ ಜನ್ಮದಲ್ಲಿ ಆ ಒಂದು ದೇವರನ್ನ ನಂಬುವ ಜನ್ಮವೂ ಸಿಕ್ಕೋದಿಲ್ಲ. ಈ ಸಂಪತ್ತಿ ಯಾವುದೂ ಸಿಕ್ಕೋದಿಲ್ಲ. ಯು ಹ್ಯಾವ್ ಟು ಪೇ ಯುವರ್ ಟ್ಯಾಕ್ಸಸ್. ಸೊ ಇದನ್ನ ಸುವರ್ತಕನಾಗಬೇಕು ಅಂದ್ರೆ ಕಪ್ಪಗಳನ್ನ, ಆ ಒಂದು ಕರ್ಮವನ್ನ ಏನು ಕೊಟ್ಟಿದ್ದಾನೋ ದೇವರು, ಹಿ ಹ್ಯಾಸ್ ಡೆಫಿನೆಟ್ಲಿ ಗಿವನ್. ದುಡ್ಡೇ ಅಂತಿಲ್ಲ, ದುಡ್ಡು ಪ್ಲಸ್ ಸಮಥಿಂಗ್ ಎಲ್ಸ್, ಏನೋ ಒಂದು ಕೊಟ್ಟಿರ್ತಾನೆ. ಅದನ್ನಲ್ಲಿ ಒಂದು ಶೇರ್, ಅದು ಶಾಸ್ತ್ರದಲ್ಲಿ ಏನು ಪರ್ಸೆಂಟೇಜ್ ಅದೆಲ್ಲ ಹೇಳಿರ್ತಾರೆ. ಸೊ ಇದು ಎಷ್ಟಾಗತ್ತೋ ಅಷ್ಟನ್ನ ನಾವು ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸರಿ, ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ಧನ್ಯವಾದಗಳು. ಎಲ್ಲರಿಗೇನು ಶುಭ ಸಂಕ್ರಾಂತಿಯ ಗ್ರೀಟಿಂಗ್ಸ್ ಮತ್ತು ನಮ್ಮ ಸ್ವಾಮಿಗಳ ವಿಶೇಷವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ.